ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿ ವಿತ್ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಸೀರೀಸ್ ಅನ್ನ ಶುರು ಮಾಡಿದ್ದೆ ಸಾಲಿಡ್ಸ್ ಚಾಪ್ಟರ್ ಅಲ್ಲಿ. ಸಾಲಿಡ್ಸ್ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ಗೆ 2 ಕಾನ್ಸೆಪ್ಟ್ ಇಂದ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತ ಹೇಳಿದ್ದೆ. ಒಂದು ಅದು ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್, ಅದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡೆನ್ಸಿಟಿ ಮೇಲೆ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಬೋರ್ಡ್ ಎಕ್ಸಾಮ್ಗೆ 2 ಮಾರ್ಕ್ಸ್ಗೆ ಬರ್ತಾ ಇರುತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಮಾಡೋಣ ಡೆನ್ಸಿಟಿ ಮೇಲೆ ಪ್ರಾಬ್ಲಮ್ಸ್ ಅನ್ನ ಮಾಡೋಣ. ಸೊ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಕ್ಕೆ ಯೂಸ್ ಮಾಡುವಂತ ಫಾರ್ಮುಲಾ ಯಾವುದು ಅಂದ್ರೆ ಕ್ರಿಸ್ಟಲ್ದು. ಫಸ್ಟ್ ಫಾರ್ಮುಲಾ ಕಲಿಯೋಣ. ರೋ ಇಸ್ ಈಕ್ವಲ್ ಟು Z ಇಂಟು ಎಂ ಡಿವೈಡೆಡ್ ಬೈ A³ ಇಂಟು NA. ಸೊ ಟರ್ಮ್ಸ್ ನ ಕಲಿತಾ ಹೋಗಿ. ರೋ ಅಂದ್ರೆ ಡೆನ್ಸಿಟಿ. ಸೊ ಮೋಸ್ಟ್ ಆಫ್ ದ ಟೈಮು ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಕ್ ಕೇಳ್ತಾರೆ. ಸಮಟೈಮ್ಸ್ ಬೇರೆ ಟೈಮಲ್ಲಿ ಅಟಾಮಿಕ್ ಮಾಸು ಕೇಳಿದ್ದಾರೆ. ಸೊ ವಿಲ್ ಸಿ ಲೇಟರ್. ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಡೆನ್ಸಿಟಿದು ಯೂನಿಟ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಇರಬೇಕು, ಮರಿಬಾರದು. ಯೂನಿಟ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರಬೇಕು. ಇನ್ನು ಝೆಡ್ ಅಂದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಅಂತ. ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್. ಡಿಯರ್ ಸ್ಟೂಡೆಂಟ್ಸ್, ಇದರಲ್ಲಿ ನಿಮಗೆ ಹುಷಾರಾಗಿರ್ಬೇಕು ನೀವು. ಯಾಕೆಂದ್ರೆ ಝೆಡ್ ವ್ಯಾಲ್ಯೂನ ಅವರು ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಕೊಡಲ್ಲ. ಅದ್ರ ಬದಲು ಏನಂತ ಕೊಟ್ಟಿರ್ತಾರೆ ಅಂದ್ರೆ ನಿಮಗೆ FCC ಅಂತ ಕೊಟ್ಟಿರ್ತಾರೆ, ಅಥವಾ BCC ಅಂತ ಕೊಟ್ಟಿರ್ತಾರೆ, ಆರ್ ಸಿಂಪಲ್ ಕ್ಯೂಬ್ ಅಂತ ಹೇಳಿ ಸ್ಟೇಟ್ಮೆಂಟ್ ಇರುತ್ತೆ ನಿಮಗೆ. ಓಕೆ, ಈ ಸ್ಟೇಟ್ಮೆಂಟ್ ನ ನೋಡ್ಕೊಂಡು ನೀವು ಝೆಡ್ ಅನ್ನ ಡಿಸೈಡ್ ಮಾಡಬೇಕು. ಈಗ ಲಾಸ್ಟ್ ವಿಡಿಯೋದಲ್ಲಿ ನಾವು ಕಂಡಿಡಿದ್ವಿ ಅಲ್ವಾ, FCCಗೆ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ಬರುತ್ತೆ, 4 ಬರುತ್ತೆ ಅಂತ ಕಂಡಿಡಿದ್ವಿ. BCCಗೆ 2 ಬರುತ್ತೆ, ಸಿಂಪಲ್ ಕ್ಯೂಬ್ಗೆ 1 ಬರುತ್ತೆ. ಇದು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಅವರು ಝೆಡ್ ಅನ್ನ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ಸ್ ಅಲ್ಲಿ ಇಷ್ಟಿದೆ ಅಂತ ಕೊಡಲ್ಲ ಅವ್ರು ನಿಮಗೆ. ಅದ್ರ ಬದಲು ಏನ್ ಕೊಟ್ಟಿರ್ತಾರೆ, ಅದು FCCನ BCCನ ಸಿಂಪಲ್ ಕ್ಯೂಬ್ ಅಂತ ಕೊಟ್ಟಿರ್ತಾರೆ. ಫೇಸ್ ಸೆಂಟರ್ಡ್ ಕ್ಯೂಬ್ ಅಂತ ಏನಾದ್ರು ಇದ್ರೆ, ಆ ವರ್ಡ್ ಇದ್ರೆ ಕ್ವಶನ್ ಅಲ್ಲಿ ನಿಮಗೆ ಝೆಡ್ ನ 4 ಅಂತ ನೀವೇ ತಗೋಬೇಕು. ಬಾಡಿ ಸೆಂಟರ್ಡ್ ಕ್ಯೂಬ್ ಅಂತ ಏನಾದ್ರು ಕ್ವಶನ್ ಅಲ್ಲಿ ವರ್ಡ್ ಇದ್ರೆ ನೀವು ಝೆಡ್ ವ್ಯಾಲ್ಯೂನ 2 ಅಂತ ನೀವೇ ತಗೋಬೇಕಾಗತ್ತೆ. ಸಿಂಪಲ್ ಕ್ಯೂಬ್ ಅಂತಿದ್ರೆ ಝೆಡ್ ನ 1 ಅಂತ ನೀವು ತಗೊಳ್ಳಿ. ಅರ್ಥ ಆಯ್ತಾ? ಸೊ ರೋ ಕಂಡುಹಿಡಿಬೇಕು, ಝೆಡ್ ಅನ್ನು ಹೇಗೆ ತಗೋಬೇಕು ಅಂತ ಗೊತ್ತಾಯ್ತಲ್ವಾ. ಇನ್ ನೆಕ್ಸ್ಟ್ ಎಂ ಹೋಗೋಣ. ಸೊ ಎಂ ಅಂದ್ರೆ ಅಟಾಮಿಕ್ ಮಾಸ್. ಎಂ ಅಂದ್ರೆ ಏನ್ರಪ್ಪ, ಅಟಾಮಿಕ್ ಮಾಸ್. ಸೊ ಇದನ್ನ ಹೇಗೆ ಕಂಡುಹಿಡಿಯೋದು? ಯೂಶಲಿ ಅಟಾಮಿಕ್ ಮಾಸ್ ನ ಅವ್ರು ಏನಂತ ಕೊಡ್ಬೋದು, ಗ್ರಾಮ್ ಅಲ್ಲಿ ಕೊಡ್ಬೋದು, ಅಥವಾ ಯು ಅಂತ ಕೊಡ್ತಾರೆ, ಯು ಅಥವಾ AMU ಅಂತ ಕೊಟ್ಟಿರ್ತಾರೆ. ಯಾವ್ದಾದ್ರು ವ್ಯಾಲ್ಯೂನ 10 ಗ್ರಾಮ್, 20 ಗ್ರಾಮ್, 30 ಗ್ರಾಮ್, 60 U ಅಥವಾ 20 AMU ಈ ಯೂನಿಟ್ಸ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ನೀವೇನಾದ್ರು ತಗೋಬೇಕು, ಅಟಾಮಿಕ್ ಮಾಸ್ ಅಂತ ಹೇಳಿ ತಗೋಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಝೆಡ್ ಗೊತ್ತಾಯ್ತು, ಎಂ ಗೊತ್ತಾಯ್ತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒನ್ ಎ. ಸೊ ಎ ಅಂದ್ರೇನು, ಎಡ್ಜ್ ಲೆಂತ್. ಓಕೆನಾ? ಎ ಅಂದ್ರೇನು, ಎಡ್ಜ್ ಲೆಂತ್. ಡಿಯರ್ ಸ್ಟೂಡೆಂಟ್ಸ್, ಈ ಎಡ್ಜ್ ಲೆಂತ್ ಯಾವಾಗ್ಲೂ ಸೆಂಟಿಮೀಟರ್ ಇರಬೇಕು. ಯಾವ್ದ್ರಲ್ಲಿ ಇರ್ಬೇಕಪ್ಪ, ಸೆಂಟಿಮೀಟರ್ ಇರಬೇಕು. ಆದ್ರೆ ಅವರು ಎಕ್ಸಾಮ್ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೋಸ್ಕರ ಏನ್ ಮಾಡ್ತಾರೆ, ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಎಡ್ಜ್ ಲೆಂತ್ ಈಸ್ 200 ಪೈಕೋಮೀಟರ್ ಅಂತ ಕೊಟ್ಬಿಟ್ರು. ನೀವು ಡೈರೆಕ್ಟ್ ಇದೇ ವ್ಯಾಲ್ಯೂನ ಹೇಗೆ ಹಾಕೊಳ್ಳೋ ಆಗಿಲ್ಲ. ಯಾಕೆಂದ್ರೆ ಅದು ಸೆಂಟಿಮೀಟರ್ ಇರಬೇಕು. ಅವ್ರ ವ್ಯಾಲ್ಯೂನ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ, ಪೈಕೋದಲ್ಲಿ ಕೊಟ್ಟಿದ್ದಾರೆ. ಅವಾಗ ಏನ್ ಮಾಡೋದು ನೋಡಿ, 200 ಪೈಕೋ ಅಂದ್ರೆ ಎಷ್ಟು, 10⁻⁻12 ಮೀಟರ್ ಆಯ್ತು. ಅದನ್ನ ಸೆಂಟಿಮೀಟರ್ ಮಾಡ್ಕೋಬೇಕು. 200 10⁻⁻12 ಮೀಟರ್ನ ಸೆಂಟಿಮೀಟರ್ ಮಾಡಬೇಕು ಅಂದ್ರೆ +2 ಮೀಟರ್. ಅವಾಗ ಏನಾಗುತ್ತದು, 200 × 10⁻⁻10 ಸೆಂಟಿಮೀಟರ್ ಆಗತ್ತೆ. ಸೊ ಅದಕ್ಕೆ ನಿಮಗೆ ಗೊತ್ತಿರಬೇಕು ಪೈಕೋ ಅಂದ್ರೆ ಎಷ್ಟು. ಕೆಲವು ಸಲ ನ್ಯಾನೋ ಕೊಟ್ಬಿಡ್ಬೋದು. ಓಕೆನಾ? ಈಗ ನ್ಯಾನೋ ಕೊಟ್ಬಿಟ್ರು ಅಂತ ಅನ್ಕೊಳ್ಳಿ. ಈಗ ಇದೇ ಕ್ವಶನ್ ಅವರು ಎಡ್ಜ್ ಲೆಂತ್ ಏನ್ ಮಾಡ್ಬಿಟ್ರು ಅಂದ್ರೆ ನ್ಯಾನೋದಲ್ಲಿ ಕೊಟ್ಟರು. ಈಗ 150 ನ್ಯಾನೋಮೀಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನ ಏನ್ ಮಾಡ್ಕೋಬೇಕು, ನಾವು ಕನ್ವರ್ಟ್ ಮಾಡ್ಕೋಬೇಕು ಸೆಂಟಿಮೀಟರ್ಗೆ. ಹೇಗೆ, 150 ನ್ಯಾನೋ ಅಂದ್ರೆ ಎಷ್ಟು, 10⁻⁹ ಮೀಟರ್ ಆಯ್ತು. ಈಗೇನ್ ಮೀಟರ್ನ ಸೆಂಟಿಮೀಟರ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, 10⁻⁹ ಹಾಗೆ ಇಟ್ಕೊಳ್ಳೋಣ. ಮೀಟರ್ನ ಸೆಂಟಿಮೀಟರ್ ಮಾಡಬೇಕು ಅಂದ್ರೆ +2, ಅದು ಯಾವಾಗಲೂ ಕಾಮನ್, ಅದು ಸೆಂಟಿಮೀಟರ್. ಅವಾಗ ಎಷ್ಟಾಯ್ತದು, 150 × 10⁻⁷ ಸೆಂಟಿಮೀಟರ್ ಆಯ್ತು. ಓಕೆ ಏನ್ರಪ್ಪ? ಸೊ ಹಾಗಾಗಿ ಪೈಕೋಮೀಟರ್ ಕೊಡ್ಬೋದು, ಯೂಶಲಿ ನ್ಯಾನೋಮೀಟರ್ ಕೊಡ್ಬೋದು. ಇನ್ ಕೆಲವು ಸಲ ಏನ್ ಮಾಡಿದ್ರು, A = ಹೀಗೆ ಕೊಟ್ಬಿಟ್ರು. ಇನ್ನು 6.18 × 10⁻⁸ ಸೆಂಟಿಮೀಟರ್ ಅಂತಾನೆ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಸೆಂಟಿಮೀಟರ್ಲೇ ಕೊಟ್ಬಿಟ್ಟಿದ್ದಾರೆ ಅವರು ವ್ಯಾಲ್ಯೂನ. ಅವಾಗ ನೀವು ಏನು ಕನ್ವರ್ಷನ್ ಮಾಡ್ಕೊಳ್ಳೋದು ಬೇಡ. ಹೇಳ ಅರ್ಥ ಆಗ್ತಿದ್ಯಾ? ಹುಷಾರಾಗಿರಿ. ಪೈಕೋಮೀಟರ್ ಇದ್ರೆ 10⁻⁻12 +2 ಅಂತ ಹಾಕೊಂಡು ಕನ್ವರ್ಷನ್ ಮಾಡ್ಕೋಬೇಕಾಗತ್ತೆ. ನ್ಯಾನೋಮೀಟರ್ ಇದ್ರೆ 10⁻⁻9 10 +2 ಹಾಕೊಂಡು ಕನ್ವರ್ಷನ್ ಮಾಡ್ಕೋಬೇಕು.
ಅವ್ರು ಕೊಟ್ಟಿರೋ ವ್ಯಾಲ್ಯೂ ಸೆಂಟಿಮೀಟರ್ ಇದ್ರೆ ನೀವು ಕನ್ವರ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅರ್ಥ ಆಯ್ತು? ಎಡ್ಜ್ ಲೆಂತ್ ಅಲ್ಲಿ ನೀವು ಸ್ವಲ್ಪ ಹುಷಾರಾಗಿರಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಲ್ಲಿಗೆ ಝೆಡ್ ಗೊತ್ತಾಯ್ತು, ಇದರಿಂದ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಎಂ ಅಂದ್ರೆ ಅದು ಗ್ರಾಮ್, ಯು ಅಥವಾ AMU ಅಂತ ಕೊಟ್ಟಿರ್ತಾರೆ. ಎ ಅಂದ್ರೆ ಎಡ್ಜ್ ಲೆಂತ್, ಪೈಕೋಮೀಟರ್ ಕೊಡಬಹುದು, ನ್ಯಾನೋಮೀಟರ್ ಕೊಡಬಹುದು ಅಥವಾ ಸೆಂಟಿಮೀಟರ್ ಕೊಡಬಹುದು. ಪೈಕೋ ಮತ್ತೆ ನ್ಯಾನೋ ಕೊಟ್ಟಾಗ ಕನ್ವರ್ಷನ್ ಮಾಡ್ಕೊಳ್ಳಿ, ಸೆಂಟಿಮೀಟರ್ ಕೊಟ್ಟಾಗ ಕನ್ವರ್ಷನ್ ಬೇಡ. ಇನ್ನು NA ಅನ್ನೋದು ಕಾನ್ಸ್ಟೆಂಟ್ ಕಂಟ್ರಪ್, ಅವಗಾಡ್ರೋ ನಂಬರ್ ಎಲ್ರಿಗೂ ಗೊತ್ತಿದೆ ಅದಲ್ವಾ. NA ಅನ್ನೋದೇನು, ಇಟ್ ಇಸ್ ಅವಗಾಡ್ರೋ ನಂಬರ್ 6.022 ಇಂಟು 10⁻23 ಆಟಮ್ಸ್ ಪರ್ ಮೋಲ್ ಇರುತ್ತೆ. ಆಟಮ್ಸ್ ಪರ್ ಮೋಲ್. ಇದನ್ನ ಮೋಸ್ಟ್ ಆಫ್ ದ ಟೈಮ್ ಅವರು ಕೊಡ್ತಾರೆ, ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂದ್ರೆ ಇದು ಕಾನ್ಸ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ವ್ಯಾಲ್ಯೂಸ್ ನಿಮಗೆ ಗೊತ್ತಾಗಿದ್ರೆ ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡಿ ಮಲ್ಟಿಪ್ಲೈ ಮಾಡಿ, ಅದು ಹೇಳ್ಕೊಡ್ತೀನಿ ನಾನು ಹೇಗೆ ಅಂತ, ಡೆನ್ಸಿಟಿ ಲೆಕ್ಕ ಮಾಡ್ಬೋದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫಸ್ಟ್ ಯಾವ್ಯಾವ ವ್ಯಾಲ್ಯೂನ ಕ್ವಶನ್ ಅಲ್ಲಿ ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ಝೆಡ್ ಹೀಗೆ, ಅಟಾಮಿಕ್ ಮಾಸ್ ಗ್ರಾಮ್, ಯು AMU ಇರಬೇಕು, ಎಡ್ಜ್ ಲೆಂತ್ ಹೇಳಿದ್ದೀನಿ, ಮತ್ತೆ ಅವಗಾಡ್ರೋ ನಂಬರ್ ಕಾನ್ಸ್ಟೆಂಟ್ ಹೇಳಿದ್ದೀನಿ. ಈಗ ಪ್ರಾಬ್ಲಮ್ಸ್ ತಗೋಣ. ಓಕೆ, ಫಸ್ಟ್ ಪ್ರಾಬ್ಲಮ್ ನೋಡ್ರಪ್ಪ. ಫಸ್ಟ್ ಪ್ರಾಬ್ಲಮ್ ಏನಂತಿದೆ ನೋಡಿ. An element having atomic mass 107.9 gram per mole. ಸೊ ಅಟಾಮಿಕ್ ಮಾಸ್ ಅಂತ ಅವರೇ ಕೊಟ್ಟಿದ್ದಾರೆ ಅಲ್ವಪ್ಪ. ಅಟಾಮಿಕ್ ಮಾಸ್ ಅಂದ್ರೆ ಏನು? ಎಂ ತಾನೆ. ಎಂ ತಗೋಣ. ಫಸ್ಟ್ ಯಾವಾಗಲೂ ಗಿವನ್ ಬರ್ಕೊಳ್ಳಿ. 107.9 ಗ್ರಾಮ್ ಪರ್ ಮೋಲ್ ಅಂತ ಕೊಟ್ಟಿದ್ದಾರೆ. ಸೊ ಬರ್ಕೊಂಡೆ. ನೆಕ್ಸ್ಟ್ ಹ್ಯಾಸ್ FCC ಯೂನಿಟ್ ಸೆಲ್. ನಾ ಹೇಳಿದೆ ನಿಮಗೆ ಝೆಡ್ ವ್ಯಾಲ್ಯೂ ಕೊಡಲ್ಲ, ಅದ್ರ ಬದಲು ಈ ತರ FCC BCC ಅಂತ ಕೊಟ್ಟಿರ್ತಾರೆ. ಇದು FCC ಅಂತ ಕೊಟ್ಟಿರೋದ್ರಿಂದ ನಮ್ಗೆ ಗೊತ್ತಾಗಬೇಕು ಝೆಡ್ ವ್ಯಾಲ್ಯೂ ಎಷ್ಟಪ್ಪ. FCC ಅಂತ ಕೊಟ್ರೆ 4 ಅಂತ ನೀವೇ ತಗೋಬೇಕು. ದ ಎಡ್ಜ್ ಲೆಂತ್ ಆಫ್ ದ ಯೂನಿಟ್ ಸೆಲ್ ನೋಡಿ, ಎಡ್ಜ್ ಲೆಂತ್ ಆಫ್ ದ ಯೂನಿಟ್ ಸೆಲ್ 408 ಅಂತ ಕೊಟ್ರು. ಎಡ್ಜ್ ಲೆಂತ್ ಅಂದ್ರೆ ಏನು? ಎ ವ್ಯಾಲ್ಯೂ ಎಷ್ಟು? 408.6 ಪೈಕೋಮೀಟರ್ ಅಂತ ಕೊಟ್ರು. ನಾನು ಆಲ್ರೆಡಿ ಹೇಳಿಕೊಟ್ಟೆ, ಪೈಕೋಮೀಟರ್ ಇದ್ರೆ ಅದನ್ನ ಸೆಂಟಿಮೀಟರ್ ಮಾಡಬೇಕು. ಸೆಂಟಿಮೀಟರ್ ಮಾಡಿದ್ರೆ ಎಷ್ಟಾಗುತ್ತೆ? 408.6. ಪೈಕೋ ಅಂದ್ರೆ 10⁻−12. ಸೆಂಟಿಮೀಟರ್ ಮಾಡಬೇಕು ಅಂದ್ರೆ +2 ಸೆಂಟಿಮೀಟರ್ ಆಯ್ತು. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 408.6 ಇಂಟು 10⁻−10 ಸೆಂಟಿಮೀಟರ್ ಆಯ್ತು. ಬೇಕಾದ್ರೆ 2 ಪಾಯಿಂಟ್ ಹಿಂದೆ ತಗೊಂಡ್ಬಿಡಿದು. 4.086 ಇಂಟು 10⁻−8 ಸೆಂಟಿಮೀಟರ್ ಆಯ್ತು. 2 ಪಾಯಿಂಟ್ ಹಿಂದೆ ಬಂದ್ರೆ ಅಲ್ಲಿಗೆ ಏನು ಸಿಕ್ತು? ಕ್ಯಾಲ್ಕುಲೇಟ್ ದ ಡೆನ್ಸಿಟಿ ಅಂದ್ರೆ ಡೆನ್ಸಿಟಿನ ಲೆಕ್ಕ ಮಾಡ್ಬೇಕು ನಾವು. ಅವಗಾಡ್ರೋ ನಂಬರ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಡಿ, ಇದು ಜುಲೈ 2015 ಪೇಪರ್ ಅಲ್ಲಿ ಬಂದಿದೆ, ಮಾರ್ಚ್ 2016, ಮಾರ್ಚ್ 2018 ಇಷ್ಟಲ್ಲಿ ಬಂದಿದೆ. ಓಕೆನಾ? ಸೊ ಗಿವನ್ ಬರ್ದ್ರಿ. ಗಿವನ್ ಆದ ತಕ್ಷಣ ಫಾರ್ಮುಲಾ ಬರೀಬೇಕು. Z×M AQ/NA. ಟೈಮ್ ವೇಸ್ಟ್ ಆಗಬಾರ್ದು ಅಂತ ನಾನು ಮುಂಚೆನೆ ಬರ್ದಿದ್ದೀನಿ. ಈಗ ನೀವೇನ್ ಮಾಡೋಣ? ಸಬ್ಸ್ಟಿಟ್ಯೂಷನ್ ಮಾಡೋಣ. ಈಗಿರೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿ. ರೋ ಇಸ್ ಈಕ್ವಲ್ ಟು ಝೆಡ್ ವ್ಯಾಲ್ಯೂ ಎಷ್ಟು? 4, ಮಾಸ್ ಎಷ್ಟು? 107.9 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟು ಬಂತು ಅದನ್ನ ಹಾಕೋಣ. 4.086 ಇಂಟು 10⁻−8 ಹೋಲ್ ಕ್ಯೂಬ್ ಹಾಕೋಬೇಕು. ಎಷ್ಟೋ ಸಲ ಮರ್ತು ಬಿಡ್ತೀರಾ. ಇಂಟು ಅವಗಾಡ್ರೋ ನಂಬರ್ ವ್ಯಾಲ್ಯೂ ಎಷ್ಟು? 6.022 ಇಂಟು 10⁻23. ಇಷ್ಟು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಫಾರ್ಮುಲಾ ಗಿವನ್ ಬರೀಬೇಕು, ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಆಮೇಲೆ ಕ್ಯಾಲ್ಕುಲೇಟರ್ ಅಲ್ಲಿ ನೋಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕ್ಯಾಲ್ಕುಲೇಟರ್ ಅಲ್ಲಿ ಆನ್ಸರ್ಸ್ ಮಾಡೋದು. ಈಗ ಫಸ್ಟ್ 4 ಇದೆ ಅಲ್ವಾ, ಅದನ್ನ ಮಲ್ಟಿಪ್ಲೈ ಮಾಡೋಣ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ನೀವು ಇದು ಬರ್ಕೊಂಡು ಇಲ್ಲಿ ಪಕ್ಕದಲ್ಲಿ ನೋಡ್ಕೊಳ್ಳಿ. ಈಗ 4 ಇದೆ. ಫಸ್ಟ್ 4 ಟೈಪ್ ಮಾಡ್ತೀನಿ. 4 ಇಂಟು 107.9 ಆಯ್ತು. ಈಕ್ವಲ್ಸ್ ಹೊಡಿರಿ. ಆಯ್ತಾ? ಹೀಗೆ ನಾನು ಹೇಳ್ಕೊಟ್ಟಾಗೆ ಮಾಡಿ. ಮೇಲ್ಗಡೆ ಆಯ್ತಲ್ವಾ. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಇದನ್ನ ಡಿವೈಡ್ ಮಾಡಬೇಕು. ಓಕೆ, ಈ ನಂಬರ್ಸ್ ನ ಡಿವೈಡ್ ಮಾಡಬೇಕು. ಡಿವೈಡೆಡ್ ಬೈ 4.08. ಓಕೆನಾ? ಅಗೇನ್ ಕ್ಯೂಬ್ ಇರೋದ್ರಿಂದ 3 ಸಲ ಡಿವೈಡ್ ಮಾಡಬೇಕು. ಡಿವೈಡೆಡ್ ಬೈ 4.08 ಡಿವೈಡೆಡ್ ಬೈ 4.08 ಆಯ್ತಲ್ವಾ. ನೆಕ್ಸ್ಟ್ ಇದನ್ನ ಎಷ್ಟೋ ಜನ ಮಲ್ಟಿಪ್ಲೈ ಮಾಡ್ಬಿಡ್ತಾರೆ. ಇದು ರೇಷಿಯೋನೇ ತಗೋತಾರೆ. ಅದು ಅಗೇನ್ ಡಿವೈಡೆಡ್ ಬೈ ಮಾಡಬೇಕು. ಅಗೇನ್ ಡಿವೈಡೆಡ್ ಬೈ ಒಂದೇ ಸ್ಟೆಪ್ ಅಲ್ಲಿ ಮುಗಿಸ್ಬೇಕು. 6.022 ಈಕ್ವಲ್ಸ್ ಹೊಡಿರಿ. ನಿಮ್ಗೆ ಎಷ್ಟು ಬರ್ತದೆ ನೋಡಿ? 1.055 ಬಂತು. ಬರ್ಕೋತೀನಿ. 1.055. 2 ಮಾರ್ಕ್ಸ್ ಇರೋದ್ರಿಂದ ಒಂದು ಸ್ಟೆಪ್ ಅನ್ನು ಮಾಡಬೇಕು. ಗೊತ್ತಾಯ್ತಾ? ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಈ ನಂಬರ್ ಇಂದ 3 ಸಲ ಡಿವೈಡ್ ಮಾಡಬೇಕು. ಯಾಕೆಂದ್ರೆ ಕ್ಯೂಬ್ ಇದೆ. ಅದಾದ್ಮೇಲೆ ಮತ್ತಿದ್ರಿಂದ ಡಿವೈಡ್ ಮಾಡಬೇಕು. 6.022 ಈಕ್ವಲ್ಸ್ ಹೊಡಿರಿ. ಎಷ್ಟು ಬಂತು? ನೆಕ್ಸ್ಟ್ ಈ ಪವರ್ಸ್ ನೋಡಿ. 8 3s are 24 -24. ಇದು +23. -24 +23 ಅಂದ್ರೆ ನಿಮಗೆ 10⁻−1 ಬರುತ್ತೆ. ಅದು ಮೇಲ್ಗಡೆ ಬಂದ್ರೆ 10⁻+1 ಆಗುತ್ತೆ. ಕರೆಕ್ಟಾ?
ಸೊ 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 10.55 ಆಗುತ್ತೆ. ಯೂನಿಟ್ ಏನ್ ಬರೀಬೇಕು, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದು ಆನ್ಸರ್. ಇಷ್ಟಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡ್ಕೊಳ್ಳಿ. An element having atomic mass 63.1 gram per mole. ಸೊ ಏನಾಗುತ್ತೆ, ಅದು ಅಟಾಮಿಕ್ ಮಾಸ್ ಅಂತ ಅವ್ರು ಕೊಟ್ಟಿರೋದ್ರಿಂದ ಸೊ ಏನಂತ ಬರ್ಕೋಬೇಕು, ಅಟಾಮಿಕ್ ಮಾಸ್ಗೆ m. ಸೊ m is equal to 63.1 ಅಂತ ಕೊಟ್ಟಿದ್ದಾರೆ. ಆಯ್ತಾ? ನೆಕ್ಸ್ಟ್ ಹ್ಯಾಸ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಅಗೈನ್ ಅದೇನಾಗಿದೆ, FCC ಅಂತ ಕೊಡ್ತಾ ಇದ್ದಾರೆ. FCC ಅಂತ ಕೊಟ್ಟಿರೋದ್ರಿಂದ z ವ್ಯಾಲ್ಯೂ ಎಷ್ಟಾಗಬೇಕು, 4 ಆಗಬೇಕು. ವಿತ್ ಎಡ್ಜ್ ಲೆಂತ್ ಅಂದ್ರೆ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 3.608 ಇಂಟು 10⁻⁻8 ಸೆಂಟಿಮೀಟರ್. ನೋಡಿ ಇಲ್ಲೊಂದು ಈಸಿ ಆಯ್ತು ನಿಮಗೆ. ಏನು, ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಪೈಕೋಮೀಟರ್ ಕೊಟ್ಟಿದ್ರು ಅಲ್ವಾ, ನೋಡಿ ಪೈಕೋಮೀಟರ್ ಕೊಟ್ಟಿದ್ರು, ಅದನ್ನ ಕನ್ವರ್ಷನ್ ಮಾಡ್ಕೊಂಡ್ರೆ. ಬಟ್ ಇಲ್ಲಿ ನಿಮಗೆ ಪ್ರಾಬ್ಲಮ್ ಅನ್ನೇ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಎಡ್ಜ್ ಲೆಂತ್ ನ. ಸಾರಿ, ಹಾಗಾಗಿ ನೀವು ಕನ್ವರ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ, ಹಾಗೆ ತಗೊಂಡ್ರಾಯ್ತು. ಇನ್ನು ಡೆನ್ಸಿಟಿ ಕೇಳ್ತಾ ಇದ್ರೆ ಡೆನ್ಸಿಟಿ ಕ್ವಶನ್ ಮಾರ್ಕ್, ಅವಾಗಾಡ್ರೋ ನಂಬರ್ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಷನ್ ಮಾಡೋಣ. ಫಾರ್ಮುಲಾ ಬರೀಲೇಬೇಕು ನೀವು ಪ್ರತಿ ಸಲ, ಡಾಟಾ ಬರೀಬೇಕು, ಫಾರ್ಮುಲಾ ಮರಿದೇ ಬರೀಬೇಕು. ಫಾರ್ಮುಲಾ ಬರೀದೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಬರೆದ್ರೆ 1 ಮಾರ್ಕ್ ಹೋಗುತ್ತೆ. ಸೊ ಅದರಿಂದ ಫಾರ್ಮುಲಾ ಬರೀರಿ. ಫಾರ್ಮುಲಾ ಆದ್ಮೇಲೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಝೆಡ್ ವ್ಯಾಲ್ಯೂ ಎಷ್ಟಿದೆಯಪ್ಪ, 4. ಅಟಾಮಿಕ್ ಮಾಸ್ ಎಷ್ಟಿದೆ, 63.1. ಎ ಎಷ್ಟಿದೆ, 3.608 ಇಂಟು 10⁻⁻8 ಹೋಲ್ ಕ್ಯೂಬ್ ಅಂತ ಬರೆಯೋಣ. ಇಂಟು ಅವಾಗಾಡ್ರೋ ನಂಬರ್ ಗೊತ್ತಿದೆ, 6.022 ಇಂಟು 10⁻23. ಈಗ ಕ್ಯಾಲ್ಕುಲೇಟರ್ ತಗೊಂಡು ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀನಿ ನೋಡ್ಕೊಳ್ಳಿ. 4 ಇಂಟು 63.1 ಮಾಡಿದೆ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ, ನೋಡಿ ಈ ನಂಬರ್ಸ್ನ ಸೊ ಈ ನಂಬರ್ಸ್ ಇಂದ ಡಿವೈಡ್ ಮಾಡ್ಬೇಕೀಗ. ಡಿವೈಡೆಡ್ ಬೈ 3.608 3 ಸಲ ಡಿವೈಡ್ ಮಾಡಬೇಕು. ಡಿವೈಡೆಡ್ ಬೈ 3.608 ಡಿವೈಡೆಡ್ ಬೈ 3.608 ಅಲ್ವಾ, 3 ಸಲ ಇದನ್ನ ಡಿವೈಡ್ ಮಾಡಿದೆ. ನೆಕ್ಸ್ಟ್ ಈ ನಂಬರ್ ಏನ್ ಮಾಡಬೇಕು, ಅದನ್ನು ಡಿವೈಡ್ ಮಾಡಬೇಕು, ಇಂಟು ಮಾಡಬಾರ್ದು. ಸೊ ಡಿವೈಡೆಡ್ ಬೈ 6.022 ಈಕ್ವಲ್ಸ್ ಹೊಡಿರಿ. ಅವಾಗ ಎಷ್ಟು ಬರ್ತದೆ, ನೀವು 0.892 ಬರ್ತಾ ಇದೆ ಅಲ್ವಾ. ಸೊ ಎಷ್ಟು ಬಂತ ಆನ್ಸರು, 0.892 ಬಂತು. ಓಕೆನಾ. ಆದ್ರೆ ಇಲ್ಲಿ ನೋಡಿ, ಇದು 8 3s 24 ಆಗುತ್ತೆ, -24 ಪ್ಲಸ್ 23. ಅದ ಮೇಲ್ಗಡೆ ಬಂದ್ರೆ 10⁻+1 ಆಗುತ್ತೆ. ಅದು ಲಾಸ್ಟ್ ಟೈಮ್ ತರಾನೆ. ಸೊ 10 ನ ಮಲ್ಟಿಪ್ಲೈ ಮಾಡಿದ್ರೆ 1 ಪಾಯಿಂಟ್ ಮುಂದೆ ಬರುತ್ತೆ. 8.92 ಯೂನಿಟ್ ಏನ್ ಬರೀಬೇಕು, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ನೋಡಿ ಎಷ್ಟು ಸಿಂಪಲ್ ಆಗಿದೆ, 2 ಮಾರ್ಕ್ಸ್. ಅರ್ಥ ಆಯ್ತಾ? ಒನ್ ಮೋರ್ ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ನೋಡಿ, ಸೋಡಿಯಂ ಮೆಟಲ್ ಕ್ರಿಸ್ಟಲೈಸಸ್ ಇನ್ ಎ BCC. ನೋಡಿ BCC ಅಂತ ಕೊಟ್ಟರು. BCC ಅಂತ ಕೊಟ್ಟಿರೋದ್ರಿಂದ ಝೆಡ್ ವ್ಯಾಲ್ಯೂ ಎಷ್ಟಾಗುತ್ತೆ ನಿಮಗೆ, 2. ಓಕೆನಾ. ಇಟ್ಸ್ ಯೂನಿಟ್ ಸೆಲ್ ಎಡ್ಜ್ ಲೆಂತ್ 420 ಪೈಕೋಮೀಟರ್. ನೋಡಿ ಎಡ್ಜ್ ಲೆಂತ್ ಅನ್ನ ನೋಡಿ, ಎಡ್ಜ್ ಲೆಂತ್ ಅಂದ್ರೆ ಏನೇನಂತ ಕೊಟ್ಟರು, 420 ಪೈಕೋಮೀಟರ್ ಅಂತ ಕೊಟ್ಟರು. ಪ್ರೀವಿಯಸ್ ಅಲ್ಲಿ ಹೇಳ್ಕೊಟ್ಟೆ, ಪೈಕೋ ಅಂದ್ರೆ ಕನ್ವರ್ಟ್ ಮಾಡ್ಕೋಬೇಕು. ನಾನು ಫುಲ್ ಬರೆಯಕ್ ಹೋಗಲ್ಲ, ಲಾಸ್ಟ್ ಒನ್ ನೋಡ್ಕೊಳ್ಳಿ. ಅಷ್ಟು ಕನ್ವರ್ಟ್ ಮಾಡಿದ್ರೆ 4.2 ಇಂಟು 10⁻⁻8 ಸೆಂಟಿಮೀಟರ್. ನೀವು ಫಸ್ಟ್ ಪ್ರಾಬ್ಲಮ್ ನೋಡಿದ್ರೆ ನಾ ಹೇಳ್ಕೊಟ್ಟಿದ್ದೀನಿ ಹೆಂಗ್ ಬಂತು ಅಂತ ನೋಡ್ಕೊಳ್ಳಿ ಇದು. ಓಕೆ. ಕ್ಯಾಲ್ಕುಲೇಟ್ ಇಟ್ಸ್ ಡೆನ್ಸಿಟಿ ಕೇಳ್ತಾ ಇದ್ದಾರೆ, ಅವಾಗಾಡ್ರೋ ನಂಬರ್ ಕೊಟ್ಟಿದ್ದಾರೆ ಅವರು. ಓಕೆನಾ. ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ಝೆಡ್ ವ್ಯಾಲ್ಯೂ ಎಷ್ಟಪ್ಪ, 2 ಅಂತ ಕೊಟ್ಟಿದ್ದಾರೆ. ಎಂ ವ್ಯಾಲ್ಯೂ, ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ಸಾರಿ, ಇಲ್ಲಿ ನೋಡಿ ಅಟಾಮಿಕ್ ಮಾಸ್ ಇಲ್ಲಿ ಕೊಟ್ಟಿದ್ದಾರೆ, ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಈಸ್ 23U. ನಾನು ಹೇಳಿಲ್ವಾ, ಮಾಸ್ ಅನ್ನು ಅವರು ಗ್ರಾಮ್ ಯು ಅಥವಾ AMU ಅಂತ ಕೊಡಬಹುದು. 23U. ಸೊ ಮಾಸ್ ಎಷ್ಟು, 23. ಓಕೆ. ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟು, 4.2 ಇಂಟು 10⁻⁻8 ಹೋಲ್ ಕ್ಯೂಬ್. ಅವಾಗಾಡ್ರೋ ನಂಬರ್ ಎಷ್ಟಾಗುತ್ತೆ, 6.022 ಇಂಟು 10⁻23. ಓಕೆನಾ. ಈಗ ಕ್ಯಾಲ್ಕುಲೇಟರ್ ತಗೊಂಡು ನೋಡಿ, ಫಸ್ಟ್ 2 ಇದೆ. ಓಕೆನಾ. 2 ಇಂಟು 23 ಮಾಡ್ತೀನಿ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 4.2. 3 ಸಲ ಡಿವೈಡ್ ಮಾಡಬೇಕು, ಕ್ಯೂಬ್ ಇದೆ. ಡಿವೈಡೆಡ್ ಬೈ 4.2 ಡಿವೈಡೆಡ್ ಬೈ 4.2. ನೆಕ್ಸ್ಟ್ ಈ ನಂಬರ್ ಏನ್ ಮಾಡಬೇಕು, ಅದನ್ನು ಡಿವೈಡ್ ಮಾಡಬೇಕು. ಡಿವೈಡೆಡ್ ಬೈ 6.022. ಓಕೆನಾ. ಇಸ್ ಈಕ್ವಲ್ ಟು ಎಷ್ಟು ಬಂತು, 0.103 ಬಂತು. ಸೊ ಆನ್ಸರ್ ಎಷ್ಟು ಬಂತು, 0.103 ಬಂತು ಅಲ್ವಾ. ಇಂಟು 10 ಎಷ್ಟು ಉಳಿಯುತ್ತೆ, +1 ಉಳಿಯುತ್ತೆ. ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ 1.03 ಯೂನಿಟ್ ಏನ್ ಬರುತ್ತೆ, ಗ್ರಾಮ್ ಪರ್
ಸೆಂಟಿಮೀಟರ್ ಕ್ಯೂಬ್. ನೋಡಿ ಯೂನಿಟ್ ಅಷ್ಟೇ ಮರಿದೇ ಬರೀಬೇಕು ನೀವು. ಯೂನಿಟ್ ಬರಿಲ್ಲ ಅಂದ್ರೆ ನಿಮಗೆ 1 ಮಾರ್ಕ್ ಲಾಸ್ ಆಗುತ್ತೆ. ಅರ್ಥ ಇದೆ? ಎಲ್ಲ ಮಾಡಿರ್ತೀರಾ, ಲಾಸ್ಟ್ಗೆ ಇದೊಂದು ಯೂನಿಟ್ ಅನ್ನ ಬರೆಯೋದು ಮರ್ತ್ ಬಿಟ್ರಿ, ಅನ್ಯವಾಗ 1 ಮಾರ್ಕ್ಸ್ ಹೋಗುತ್ತೆ. ಸೊ ಅದರಿಂದ ಯೂನಿಟ್ ಅನ್ನ ಮರಿದೇ ಬರೀರಿ. ಓಕೆನಾ? ಸೊ ಲೆಟ್ ಅಸ್ ಟ್ರೈ ಒನ್ ಮೋರ್ ಪ್ರಾಬ್ಲಮ್. ನೋಡಿ, ಇದು ಇಯರು ಬರ್ದಿದ್ದೀನಿ ನಾನು. ಕೆಲವೆಲ್ಲ ಲಾಸ್ಟ್ ಇಯರ್ ರಿಪೀಟ್ ಆಗಿದಾವೆ, ಕೆಲವೆಲ್ಲ ಎಕ್ಸಾಂಪ್ಲರ್ ಇಂದ ತಗೊಂಡಿದ್ದೀನಿ. ಆನ್ ಎಲಿಮೆಂಟ್ ಹ್ಯಾವಿಂಗ್ ಅಟಾಮಿಕ್ ಮಾಸ್ 60 AMU. ಏನಾಗುತ್ತಪ್ಪ ಇದು? ನೀವೇ ಗೆಸ್ ಮಾಡಿ. ಅಟಾಮಿಕ್ ಮಾಸ್ 60 AMU ಅಂದ್ರೆ ಅದು ಯಾವ್ದ್ರ ವ್ಯಾಲ್ಯೂ ಆಗಿರುತ್ತೆ? ಎಂ ಆಗಿರುತ್ತೆ. 60 AMU. ನೆಕ್ಸ್ಟ್ ಹ್ಯಾಸ್ FCC ಯೂನಿಟ್ ಸೆಲ್. FCC ಅಂತ ಕೊಟ್ಟಿದ್ದಾರೆ. FCC ಅಂತ ಕೊಟ್ಟಿರೋದ್ರಿಂದ Z ವ್ಯಾಲ್ಯೂ ಎಷ್ಟಾಗಬೇಕು? 4 ಆಗಬೇಕು. ಓಕೆ. ದ ಎಡ್ಜ್ ಲೆಂತ್ ಆಫ್ ದ ಯೂನಿಟ್ ಸೆಲ್ ಅಂದ್ರೆ ಎ ಕೊಟ್ಟಿದ್ದಾರೆ. ಎ ಎಷ್ಟು? 4 × 10⁻2 ಅಲ್ವಾ? ಇದು ಎಡ್ಜ್ ಲೆಂತ್ ಅಂದ್ರೆ ಎ. 10⁻2 ಪೈಕೋಮೀಟರ್ ಇದೆ. ಸೊ ಪೈಕೋಮೀಟರ್ ಇದ್ರೆ ಅದನ್ನ ಸೆಂಟಿಮೀಟರ್ ಮಾಡಬೇಕು. ಹೇಗೆ ಹೇಳ್ಕೊಟ್ಟೆ ಸೆಂಟಿಮೀಟರ್ ಮಾಡೋದು? 4 × 10⁻2 ಪೈಕೋ ಅಂದ್ರೆ 10⁻−12. ಮೀಟರ್ನ ಸೆಂಟಿಮೀಟರ್ ಮಾಡಬೇಕು ಅಂದ್ರೆ 10⁻+2 ಸೆಂಟಿಮೀಟರ್ ಆಗುತ್ತೆ. ಅವಾಗ ನಿಮಗೆ 4 × 10⁻−8 ಸೆಂಟಿಮೀಟರ್ ಬಂತು ಅಲ್ವಾ? ಅದನ್ನ ಹಾಕೊಳ್ಳಿ. ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಕ್ವಶನ್ ಮಾರ್ಕ್. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. Z ಗೆ 4, M ವ್ಯಾಲ್ಯೂ 60 ಇದೆ, ಡಿವೈಡೆಡ್ ಬೈ A ವ್ಯಾಲ್ಯೂ ಎಷ್ಟಿದೆ? ಎಡ್ಜ್ ಲೆಂತ್ 4 × 10⁻−8 ಹೋಲ್ ಕ್ಯೂಬ್ ಇದೆ. ಅವಾಗಾಡ್ರೋ ನಂಬರ್ ಎಷ್ಟಿದೆಯಪ್ಪ? 6.022 × 10⁻23 ಇದೆ ಅಲ್ವಾ? ಸೊ ಇಷ್ಟನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಸೊ 4 × 60 is equal to ಡಿವೈಡೆಡ್ ಬೈ, ಈ ನಂಬರ್ನ 3 ಸಲ ಡಿವೈಡ್ ಮಾಡಬೇಕು. 4 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4, ಮತ್ತೆ ಈ ನಂಬರ್ನ ಮತ್ತೆ ಡಿವೈಡ್ ಮಾಡಬೇಕು. ಡಿವೈಡೆಡ್ ಬೈ 6.022 is equal to ಎಷ್ಟು ಬಂತು? 0.62 ಬಂತು. 0.62 ಬಂತು. ಓಕೆನಾ? 622. ಇದು ಸಿಂಪ್ಲಿಫೈ ಮಾಡಿದ್ರೆ ಆಲ್ರೆಡಿ ಹೇಳ್ಕೊಟ್ಟಲ್ವಾ? 8 3 24, -24 +23 ಅಂದ್ರೆ 10⁻−1 ಉಳಿಯುತ್ತೆ. ಮೇಲ್ಗಡೆ ಬಂದ್ರೆ 10⁻+1 ಆಗುತ್ತೆ. ಸೊ 1 ಪಾಯಿಂಟ್ ಮುಂದೆ ಬನ್ನಿ. 6.22 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. 6.22 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಓಕೆನಾ? ಇನ್ನೊಂದು ಪ್ರಾಬ್ಲಮ್ ನೋಡಿ, ಏಪ್ರಿಲ್ 2016 ಕೇಳಿರೋದು. ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಲಿಟಲ್ ಚೇಂಜಸ್ ಅಷ್ಟೇ. ಏನು ಅಂತ ನೋಡ್ಕೊಳ್ಳಿ. ಅನ್ ಎಲಿಮೆಂಟ್ ಕ್ರಿಸ್ಟಲೈಸಸ್ ಇನ್ FCC ಅಂತ ಕೇಳಿದ್ದಾರೆ. FCC ಗೆ Z ವ್ಯಾಲ್ಯೂ ಎಷ್ಟು ನಿಮಗೆ ಗೊತ್ತಿದೆ? 4. ಇಫ್ ಎಡ್ಜ್ ಲೆಂತ್ ಆಫ್ ದ ಯೂನಿಟ್ ಸೆಲ್ ಇಸ್ 408 ಪೈಕೋಮೀಟರ್. ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ 408.6 ಪೈಕೋಮೀಟರ್. ಕೊಟ್ಟರೆ ಅದನ್ನ ಸೆಂಟಿಮೀಟರ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅದೆಷ್ಟು ಬರುತ್ತೆ? 4.08 × 10⁻−8 ಸೆಂಟಿಮೀಟರ್. ನೋಡ್ಕೊಳ್ಳಿ, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದನ್ನ ಮತ್ತೆ ಹೇಳಕ್ ಹೋಗಲ್ಲ. ಇಟ್ಸ್ ಡೆನ್ಸಿಟಿ ಕೊಟ್ಬಿಟ್ಟಿದ್ದಾರೆ ನೋಡಿ, ಅದೇ ಇಲ್ಲಿ ಡಿಫ್ರೆಂಟ್. ಇಟ್ಸ್ ಸಲ ಡೆನ್ಸಿಟಿ ಕೇಳ್ತಾ ಇದ್ರು. ಇದೊಂದು ಇಯರ್ ಅಲ್ಲಿ ಏಪ್ರಿಲ್ 2016 ಅಲ್ಲಿ ಡೆನ್ಸಿಟಿ ಕೊಟ್ಬಿಟ್ಟಿದ್ದಾರೆ ಅವರೇ. ಏನು? 10.5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಇಷ್ಟು ತನಕ ನಾವು ರೋ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ, ಬಟ್ ಈ ಪ್ರಾಬ್ಲಮ್ ಅಲ್ಲಿ ರೋ ಕೊಟ್ಬಿಟ್ಟಿದ್ದಾರೆ, ಡೆನ್ಸಿಟಿ ಕೊಟ್ಬಿಟ್ಟಿದ್ದಾರೆ, ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದ್ದಾರೆ. ನೋಡಿ, ಇದೇ ಫಾರ್ಮುಲಾ ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಳೋಣ ಅಷ್ಟೇ. ಏನು? ಈಗ ಇಲ್ಲಿ ಎಂ ತಾನೇ ಬೇಕು ನಮಗೆ. ಎಂ ಬೇಕು ಅಂದ್ರೆ ಈ ಟರ್ಮ್ಸ್ ನೆಲ್ಲ ಈ ಕಡೆ ಕಳ್ಸೋಣ. ಅವಾಗ ಏನಾಗುತ್ತೆ? ಎಂ ಇಸ್ ಈಕ್ವಲ್ ಟು ರೋ ಅಲ್ಲೇ ಇರುತ್ತೆ, ಡಿನಾಮಿನೇಟರ್ ಇರೋದೆಲ್ಲ ಮೇಲೆ ಬರುತ್ತಲ್ವಾ, ಮತ್ತೆ ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ ಬರುತ್ತೆ Z ಅಂತ. ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಷನ್ ಮಾಡೋಣ. ರೋ ಎಷ್ಟಿದೆ? ಡೆನ್ಸಿಟಿ 10.5 ಇದೆ. ಎ ವ್ಯಾಲ್ಯೂ ಎಷ್ಟಿದೆ? 4.08 × 10⁻−8 ಹೋಲ್ ಕ್ಯೂಬ್ ಇದೆ. ಅವಾಗಾಡ್ರೋ ನಂಬರ್ ಎಷ್ಟಿದೆ? 6.022 × 10⁻23 ಇದೆ. Z ವ್ಯಾಲ್ಯೂ ಎಷ್ಟಿದೆಯಪ್ಪ? 4. ಸೊ ಇಷ್ಟನ್ನು ಮೇಲ್ಗಡೆದೆಲ್ಲ ಮಲ್ಟಿಪ್ಲೈ ಮಾಡಿದ್ದನ್ನು ಡಿವೈಡ್ ಮಾಡೋಣ. ಫಸ್ಟ್ 10.5 × 4.08 × 4.08 × 4.08 3 ಸಲ ಮಲ್ಟಿಪ್ಲೈ ಮಾಡಿದೆ, ಯಾಕೆಂದ್ರೆ ಅಲ್ಲಿ ಕ್ಯೂಬ್ ಇದೆ. ಇಂಟು 6.022 is equal to ಡಿವೈಡೆಡ್ ಬೈ 4 ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮಗೆ ಎಷ್ಟು ಬರ್ತಾ ಇದೆ? 1073.6 ಬರುತ್ತೆ. ಇವರಿಬ್ಬರನ್ನ ಮೈನಸ್ ಮಾಡಿದ್ರೆ 10⁻−1 ಬರುತ್ತೆ. 1 ಪಾಯಿಂಟ್ ಶಿಫ್ಟ್ ಮಾಡ್ಕೊಳ್ಳಿ, 107.3 ಗ್ರಾಮ್ ಪರ್ ಮೋಲ್ ಬರುತ್ತೆ ಆನ್ಸರ್. ಅರ್ಥ ಆಯ್ತಾ? ಸೊ ಇದಿಷ್ಟು ನಿಮಗೆ ಡೆನ್ಸಿಟಿ ಮೇಲೆ ಇರುವಂತ ಲೆಕ್ಕಗಳು. ಸೊ ನೀಟಾಗಿ ಕಲ್ತ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಇದೊಂದು ಪ್ರಾಬ್ಲಮ್ ಇದೆ,
ಇದನ್ನ ಪಾಸ್ ಮಾಡಿಕೊಂಡು ಬರ್ಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಅಂತ ಆನ್ಸರ್ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅರ್ಥ ಆಯ್ತಾ? ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ 2 ಮಾರ್ಕ್ಸ್ ಬೇರೆ ಕ್ವಶನ್ಸ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.